ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇ ನಾನು ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದು ಗೊತ್ತಿರ್ಬೋದು ಎಲ್ಲರಿಗೂ, ಏಡಿ ಸಾಂಬಾರು ಅಂತ, ಕ್ರ್ಯಾಬ್ ಕರಿ ಸಾಂಬಾರು ಆಯಿತಾ. ಇದು ಗೊತ್ತಿರ್ಬೋದು. ಇದನ್ನು ತೊಗೊಬಂದಿದ್ದಾರೆ. ನನ್ನ ಫೇವ್ರೆಟ್ ಇದು ಆಯಿತಾ. ಏಡಿ ಅಂದರೆ ನನ್ನ ಫೇವ್ರೆಟ್. ಇದ್ರ ಸಾಂಬಾರು ಮಾಡ್ತೀನಿ ಇವತ್ತು ಜಾಸ್ತಿ ಸಿಕ್ಕಿಲ್ಲಂತೆ, 5-6 ಏಡಿ ಇದೆ ಅಷ್ಟೇ. ಇದನ್ನು ಪ್ಯಾಟರ್ನ್ ತರೋದಾದರೆ ಇದಕ್ಕೆ 500, 150, 300, 400, 500 ಅಂತಾರೆ. ಬಟ್ ನಮಗಿದು ಫ್ರೀ ಸಿಕ್ಕಿದ್ದಾಯ್ತಾ. ನಮ್ಮನೆಯವರು ತಮ್ಮ ಹೋಗಿದ್ದರು, ನಮ್ಮನೆಯವ್ರ ತಮ್ಮ ಹಿಡಿತಾರೆ ಹೋಗಿದ್ರು, ತೊಗೊಬಂದಿದ್ದಾರೆ. 5-6 ಏಡಿ ಇದೆ. ಇದ್ರ ಸಾಂಬಾರನ್ನ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ ಆಯಿತಾ. ನೋಡಿ, ಫ್ರೆಶ್ ಆಗಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ. ಇದನ್ನು ಇವಾಗ ಕ್ಲೀನ್ ಮಾಡಿ ತೊಳ್ಕೊಂಡು ಇದನ್ನು ಕ್ಲೀನ್ ಮಾಡಬೇಕು ಆಯಿತಾ. ಇದನ್ನು ನಾನು ಇವಾಗ ರೆಡಿ ಮಾಡ್ಕೊಂಡು ಬರ್ತೀನಿ. ಸಾಂಬಾರಿಗೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ಆಯಿತಾ. ಬನ್ನಿ ಮಾಡುವ. ನೋಡಿ, ಕ್ಲೀನ್ ಮಾಡ್ಕೊಂಡು ಬಂದಮೇಲೆ ಇಷ್ಟ ಆಗಿದೆ ಆಯಿತಾ. ಇದನ್ನು ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಕೊಬ್ಬರೆಣ್ಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಾನು ಕೊಬ್ಬರೆಣ್ಣೆ ಹಾಕೋಕ್ಕೆ ಇವಾಗ ಕೊಬ್ಬರೆಣ್ಣೆ ಹಾಕಿ ಮತ್ತು ಈರುಳ್ಳಿ ಹಾಕಿ ಬೇಯಿಸ್ತೀನಿ ಆಯಿತಾ. ನೋಡಿ, ಇದೆಯಲ್ಲ, ಇದು ಕಚ್ಚತ್ತೆ ಅಂತ, ಇದು ತುಂಬ ಕಚ್ಚತ್ತೆ ಅಂತ ಆಯಿತಾ. ಇದೇ ಕಚ್ಚತ್ತೆ ಅಂತ ಕೈಗೆ ಹಿಡಿಲಿಕ್ಕೆ ಹೋದರೆ. ಅದಕ್ಕೆ ನಮ್ಮ ಮನೆಯವ್ರಂತೂ ಹಿಡಿಯಲ್ಲ, ಅವರಿಗೆ ಭಯ ಆಗುತ್ತೆ ಅಂಥೇಳಿ ಅವ್ರು ಹಿಡಿಯಲ್ಲ. ಇದೆಲ್ಲ ಇದೆ ಒಳ್ಳೆಯದೇ, ಚೆನ್ನಾಗಿರೋದೇ ಆಯಿತಾ. ಇದು ಎಲ್ಲ ಏಡಿದೆ. ಇದನ್ನು ಫಸ್ಟಿಗೆ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಇದು ಮಾಡಬೇಕು. ಆಮೇಲೆ ತೊಳೆದ್ರೆ ಅದರ ಟೇಸ್ಟ್ ಇರಲ್ಲ ಆಯಿತಾ. ಇದೆಲ್ಲ ಒಂಥರ ಮಲೆನಾಡು ಸೈಡ್ ಅಂದರೆ ಸ್ಪೆಷಲ್. ಇದು ಮಳೆಗಾಲ ಸ್ಟಾರ್ಟ್ ಆಗ್ತದೆ. ಇದು ಮೇನ್ ಸ್ಟಾರ್ಟ್ ಆಗೋದೇ ನಮ್ಮ ಮಲೆನಾಡು ಸೈಡಲ್ಲಿ ಏಡಿ. ಮಳೆ ಸ್ಟಾರ್ಟ್ ಆಯ್ತು ಅಂದರೆ ನೆನಪು ಬರೋದೇ ಎಲ್ಲರಿಗೂ ಏಡಿದು ಆಯಿತಾ. ನೋಡಬೇಕು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಬರೀ ಏಡಿದೆ ಹಾಕಿರ್ತಾರೆ. ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಇದೇ ವೀಡಿಯೋಗಳೇ ಜಾಸ್ತಿ ಓಡಾಡ್ತಾ ಇರುತ್ತೆ ಆಯಿತಾ. ಇದ್ರ ಟೇಸ್ಟ್ ಕೂಡ ನಮಗೆ ತಿಂದವರಿಗೆ ಮಾತ್ರ ಗೊತ್ತು, ಅದಕ್ಕೆ ನಂಗೆ ಅಷ್ಟಿಷ್ಟ. ಇವಾಗ ಇದ್ರ ಸಾಂಬಾರನ್ನ ಇವಾಗ ಮಾಡಿರ್ತೀನಿ ನಾನು. ಅಂದರೆ ನೈಟ್ ತಂದಿದ್ದಾರೆ, ಬೆಳಿಗ್ಗೆಗೆ ನಮಗೆ ರೊಟ್ಟಿಗೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ನೈಟ್ ಕ್ಲೀನ್ ಮಾಡಿ ಇವಾಗ ಸಾಂಬಾರು ಮಾಡ್ತಿದ್ದೀನಿ ಆಯಿತಾ. ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ, ಬನ್ನಿ. ಇವಾಗ ನೋಡಿ, ನಾನು ಮನೆಯದೇ ಕೊಬ್ಬರೆಣ್ಣೆ ಬಳಸಿದ್ದೀನಿ ಆಯಿತಾ. ಇದು ನಮ್ಮ ಮನೆಯದೇ ಕೊಬ್ಬರೆಣ್ಣೆ. ನಮಗೆ ಅಂದರೆ 1 ವರ್ಷಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆನ ಬೇಸಿಗೆಯಲ್ಲಿ ಬೇಸಿಗೆ ಎಂಡಿಗೆ ಒಣಗಿಸ್ಕೊಂಡು ಕೊಬ್ಬರಿನ ತೆಗೆದಿಟ್ಕೊತೀವಿ. ಎಣ್ಣೆನ ಚೆನ್ನಾಗಿ ಬಿಸಿಲಿಗೆ ಇಟ್ಕೊಂಡು ಇದು ಮಾಡಿ ಫಿಲ್ಟ್ರ್ ಮಾಡಿ ಇಟ್ಕೊತೀವಿ ಎಣ್ಣೆನ. ಇದು ನೋಡಿ, ಈರುಳ್ಳಿ ಒಂದು ಹಿಡಿತ ಈರುಳ್ಳಿನ ಹಾಕಿದ್ದೀನಿ ಆಯಿತಾ. ಚೆನ್ನಾಗಿ ಹೆಚ್ಚಿಬಿಟ್ಟು ಈರುಳ್ಳಿನ ಹಾಕಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಮಿಕ್ಸ್ ಕೊಡ್ತೀನಿ. ಚೆನ್ನಾಗಿ ಬೇಯಿಸಿಬಿಟ್ಟು ಇಟ್ಬಿಟ್ರೆ ಬೆಳಗ್ಗೆ ಸಾಂಬಾರು ಮಾಡ್ತಾ ನಡೆಯುತ್ತೆ. ಇಲ್ಲಾಂದರೆ ಈಗಲೇ ಸಾಂಬಾರು ಮಾಡಿಟ್ಟು ಇನ್ನೂ ಚೆನ್ನಾಗಿರುತ್ತೆ ಆಯಿತಾ. ನೋಡಿ, ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೋಬೇಕು, ಅಂದರೆ ಸ್ವಲ್ಪ ಉಪ್ಪು ಚೆನ್ನಾಗಿ ರುಚಿಯಾಗಿರುತ್ತೆ ಆಯಿತಾ. ನೋಡಿ, ಈಗಾಗಿದೆ, ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. ಇವಾಗ ಇದಕ್ಕೆ ಚೆನ್ನಾಗಿ ಬೆಂದಿದೆ, ಇದು ಅರ್ಧದಷ್ಟು ಬೆಂದಿದೆ ಆಯಿತಾ. ಇವಾಗ ಇದನ್ನು ಬೆಳಗ್ಗೆ ಮಾಡಿದ್ರೂ ಪರವಾಗಿರಲ್ಲ, ಇವಾಗ ಮಾಡಿದ್ರೂ ಪರವಾಗಿಲ್ಲ ಆಯಿತಾ. ಆದರೆ ನಾನು ಇವಾಗಲೇ ಮಾಡ್ತಿದ್ದೀನಿ, ಮತ್ತು ಬೆಳಗ್ಗೆ ಎದ್ದು ಕಷ್ಟಪಡೋಕ್ಕಾಗೋದಿಲ್ಲ, ರೊಟ್ಟಿ ಬೇರೆ ಮಾಡ್ಕೋಬೇಕಲ್ವ. ಇವಾಗಲೇ ಮಾಡಿಟ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಸಾಂಬಾರಿಗೂ ತುಂಬ ರುಚಿ ಬರುತ್ತೆ. ಅದಕ್ಕೆ ಇವಾಗಲೇ ಮಾಡಿರ್ತೀನಿ ನಾನು ಆಯಿತಾ. ಇವಾಗ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ. ಬನ್ನಿ, ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಆಯಿತಾ. ನೋಡಿ, ನಾನು ಇವಾಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಧನಿಯಾ ಅಂದರೆ ಕೊತ್ತಂಬರಿ ಕಾಳು ಮತ್ತು ಸೋಂಪು, ಅರಿಶಿನ. ಇಲ್ಲಿ ನೋಡಿ, ಇದು ವಾಟೆ ಹುಳಿ ಆಯಿತಾ. ವಾಟೆ ಹುಳಿ ಅಂತ ಹೇಳ್ತಾರಲ್ಲ ಅದು, ಸ್ವಲ್ಪ ಹುಳಿ ಜಾಸ್ತಿ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ. ಇದನ್ನು ಇದಕ್ಕೆ ಹಾಕಿ ಇವಾಗ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ರುಬ್ಕೊತೀನಿ ಮಸಾಲೆನ ಆಯಿತಾ. ಇವಾಗ ಇದಕ್ಕೆ ಮೆಣಸಿನ್ಕಾಯಿ ಹಾಕಿಲ್ಲ, ಮೆಣಸಿನ್ಕಾಯಿ ಹಾಕ್ಕೊತೀನಿ ನಾನು. ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಕೊತೀನಿ ಆಯಿತಾ. ಮಸಾಲೆ ಮಾಡ್ಕೊತೀನಿ, ಆಮೇಲೆ ತೋರಿಸ್ತೀನಿ. ಸಿಂಪಲ್ಲು ಏಡಿ ಸಾಂಬಾರು ಅಂದರೆ ಏನು ಜಾಸ್ತಿ ಇದಿಲ್ಲ, ರಿಸ್ಕ್. ನಮ್ಮ ಸೈಡ್ ಮಾಡೋಲ್ಲ, ಅದು ಮಾಡ್ತಾರೆ, ಮಾಡೋರಿಗೆ ಗೊತ್ತಿರುತ್ತೆ. ಬಟ್ ನಮ್ಮ ಸೈಡ್ ಯಾವ ಥರ ಮಾಡ್ತೀವಿ ಅಂತ ನಾನು ತೋರಿಸಿದ್ದೀನಿ ಅಷ್ಟೇ ಆಯಿತಾ. ನೋಡ್ಕೊಳ್ಳಿ ಆಯಿತಾ, ನಮ್ಮ ಸೈಡ್ ಹೆಂಗೆ ಮಾಡ್ತೀವಿ ಅಂತ. ಮಲೆನಾಡು ಸೈಡಲ್ಲಿ ಸುಮಾರಾಗಿ ಮಾಡೋದು ಇದೇ ಥರ, ಮತ್ತು ಬೇರೆ ಥರ ಮಾಡಿದ್ರೆ ಗೊತ್ತಿಲ್ಲ ನನಗೆ. ನೀವು ಹೇಗೆ ಮಾಡ್ತೀರ ಅಂತ ಸ್ವಲ್ಪ ಹೇಳಿ ಆಯಿತಾ. ನೋಡಿ, ಮಸಾಲೆ ರೆಡಿ ಆಗಿದೆ ಆಯಿತಾ. ಇವಾಗ ಇದನ್ನು ಹಾಕ್ತೀನಿ. ಜಾಸ್ತಿ ಆಗಿದೆ ಸ್ವಲ್ಪ ಮಸಾಲೆ, ನಾನು ಎಷ್ಟು ಹಾಕಲ್ಲ ಆಯಿತಾ. ಇಷ್ಟು ಮಸಾಲೆ ಆಗಿದೆ, ಜಾಸ್ತಿ ಆಗುತ್ತೆ. ಅಲ್ಲಿ ಏಡಿ ಜಾಸ್ತಿ ಇಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಹಾಕಿ ಇದು ಮಾಡ್ತೀನಿ. ಸ್ವಲ್ಪ ಇಡ್ತೀನಿ ಫ್ರಿಜ್ಜಲ್ಲಿ. ನೋಡಿ, ಇದಕ್ಕೆ ಇವಾಗ ಇದನ್ನು ಹಾಕಿ ಮಸಾಲೆನ ನಮಗೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ಹಾಕಿ, ಜಾಸ್ತಿ ಏಡಿ ಇಲ್ಲ ಅಂತ ನಾನು ಜಾಸ್ತಿ ಮಸಾಲೆ ಹಾಕ್ತಾಯಿಲ್ಲ, ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಡ್ತಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡಿಕೊಂಡು
ಮಾಡ್ಕೋಬೇಕು ಆಯಿತಾ. ಇವಾಗ ಎಷ್ಟು ಗಟ್ಟಿ ತೆಳ್ಳಗೆ ಮಾಡಿಟ್ರು ನಾವು ಅದು ಬೆಳಗಾಗೋಷ್ಟರಲ್ಲಿ ಮತ್ತೆ ಗಟ್ಟಿಯಾಗಿರುತ್ತೆ ಸಾಂಬಾರು. ತೋರಿಸ್ತೀನಿ ಬೆಳಿಗ್ಗೆ ಹೆಂಗಾಗಿರುತ್ತೆ ಅಂತ ಆಯಿತಾ. ಇದು ಇವಾಗ ತಿಂಡಿಗೆ ಮಾಡ್ತಾಯಿಲ್ಲ ನಾನು, ಬೆಳಗ್ಗೆ ರೊಟ್ಟಿ ಜೊತೆಗೆ ಅಂತ ಮಾಡ್ತಿದ್ದೀನಿ ಆಯಿತಾ. ರೊಟ್ಟಿ ಜೊತೆಗೆ ಮಸ್ತಾಗಿರುತ್ತೆ, ರೊಟ್ಟಿ ನೀರು ದೋಸೆ ಜೊತೆಗೆಲ್ಲ ಮಸ್ತಾಗಿರುತ್ತೆ ಇಡ್ಲಿ ಸಾಂಬಾರು. ಬೆಳಿಗ್ಗೆ ನಾನು ರೊಟ್ಟಿ ಸಂಡೇ ಅಲ್ವಾ, ಆರಾಮಾಗಿ ಎದ್ದು ರೊಟ್ಟಿ ಮಾಡ್ಬೋದು ಅಂತೇಳಿ ಇವಾಗಲೇ ಸಾಂಬಾರು ಮಾಡಿರ್ತಿದ್ದೀನಿ. ಆರಾಮಾಗಿ ಹೇಳ್ಬೋದಲ್ವ, ಸಂಡೇ ಮಳೆ ಬೇರೆ, ಹೊರಗಡೆ ಆಚೆ ಕಡೆ ಮಳೆ ಬರ್ತಿದ್ರೆ ಒಳಗಡೆ ನಿದ್ದೆ ಮಾತ್ರ ಸೂಪರಾಗಿ ಬರ್ತಾ ಇರುತ್ತೆ ಆಯಿತಾ. ಅದಕ್ಕೆ ಇವಾಗಲೇ ಎಲ್ಲ ಮಾಡಿಟ್ಟು ಮಲಗಿಬಿಟ್ರೆ ಆರಾಮ್, ಏನು ಇದಿರಲ್ಲ ಅಂಥೇಳಿ ಇವಾಗಲೇ ಮಾಡಿರ್ತಿದ್ದೀನಿ. ಇಷ್ಟ ಆದಮೇಲೆ ಇದಕ್ಕೆ ಅರಿಶಿಣದೆಲೆ ಕೂಡ ಹಾಕ್ತಾರೆ. ಅರಿಶಿಣದೆಲೆ ಹಾಕಿದರೆ ಇನ್ನೂ ಟೇಸ್ಟ್ ಬರುತ್ತೆ. ಬಟ್ ಇವಾಗ ನನಗೆ ಹೋಗೋಕ್ಕೆ ಆಗ್ತಾಯಿಲ್ಲ ಅರಿಶಿಣದೆಲೆ ತರೋಕ್ಕೆ, ಅದಕ್ಕೆ ನಾನು ಇವಾಗ ಅರಿಶಿಣದೆಲೆ ಹಾಕ್ತಿಲ್ಲ. ಬೆಳಗ್ಗೆ ಆದರೆ ನೋಡ್ತೀನಿ, ಬೆಳಗ್ಗೆ ಮತ್ತೆ ಬಿಸಿ ಮಾಡಿ ಹಾಕೋಕ್ಕಾಗೋದಿಲ್ಲ, ಅಷ್ಟೆಲ್ಲ ಟೈಮ್ ಇರಲ್ಲ. ಬೇಡ ಬಿಡಿ ಇವತ್ತೊಂದೇ ಸ್ಕಿಪ್ ಮಾಡ್ತೀನಿ. ಅರಿಶಿಣದೆಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಆಯಿತಾ. ಅದು ಒಂಥರ ಅದು ಟೇಸ್ಟೇ ಬೇರೆ. ನೋಡಿ ಎಷ್ಟು ಕುದಿ ಬರ್ತಾಯಿದೆ, ಇವಾಗ ಆಫ್ ಮಾಡಿ ಇಡ್ತೀನಿ. ಬೆಳಗ್ಗೆ ತೋರಿಸ್ತೇನೆ ಆಯಿತಾ ಹೇಗಾಗುತ್ತೆ ಅಂತ. ನೋಡಿ ನಾನು ನಿಮಗೆ ನೈಟ್ ಹೇಳಿದ್ನಲ್ಲ ಬೆಳಗಾಗೋಷ್ಟರಲ್ಲಿ ದಪ್ಪ ಆಗಿರುತ್ತೆ ಅಂಥೇಳಿ. ನೋಡಿ ಎಷ್ಟು ದಪ್ಪ ಆಗಿದೆ ಅಲ್ವಾ. ನಾವು ಎಷ್ಟೇ ತೆಳಗೆ ಮಾಡಿಟ್ರು ಇದು ಬೆಳಗಾಗೋಷ್ಟರಲ್ಲಿ ಇಷ್ಟು ದಪ್ಪ ಆಗಿರುತ್ತೆ ಆಯಿತಾ ಸಾಂಬಾರು. ಮತ್ತು ತಿನ್ನೋಕೆ ಮಾತ್ರ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಆಯಿತಾ. ಆ ಹಿಡಿದ ರುಚಿ ಎಲ್ಲ ಬಿಟ್ಟಿರುತ್ತೆ, ಟೇಸ್ಟ್ ಎಲ್ಲ ಡಿಫ್ರೆಂಟ್ ಟೇಸ್ಟ್ ಕೊಟ್ಟಿರುತ್ತೆ ಆಯಿತಾ. ನೈಟ್ ತಿನ್ನೋದಕ್ಕೂ ಮಾರ್ನಿಂಗ್ ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ಮತ್ತು ಅಕ್ಕಿ ರೊಟ್ಟಿ ಕೂಡ ಬೆಳಗ್ಗೆ ರೆಡಿಯಾಗಿದೆ ಆಯಿತಾ. ನಮ್ಮ ಸೈಡ್ ಮಾಡೋದು ಈ ಥರ ರೊಟ್ಟಿ ಆಯಿತಾ. ನಿಮ್ಮ ಸೈಡ್ ಯಾವ ಥರ ರೊಟ್ಟಿ ಮಾಡ್ತೀರಾ? ನಮ್ಮ ಸೈಡ್ ಈ ಥರ ಅಕ್ಕಿ ರೊಟ್ಟಿನ ಅನ್ನ ಹಾಕಿ ದಪ್ಪ ರೊಟ್ಟಿ ಮಾಡ್ತೀವಿ ಆಯಿತಾ. ತುಂಬ ಈಸಿ ಇದು ಮಾಡೋದು. ಈ ಥರ ರೊಟ್ಟಿ ಮಾಡಿರ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಧನ್ಯವಾದಗಳು. ಬಾಯ್ ಬಾಯ್, ಟೇಕ್ ಕೇರ್.